ನಮಸ್ಕಾರ. ನೋಡಿ ಸಾಂದ್ರ ಕೊನೆಗೂ ಅಬಕಾರಿ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ನೋಡಿ ಇಲ್ಲಿ ಕಂಡಿರುವಂತಹ ಪೋಸ್ಟ್ ಹೆಸರು ಮೊದಲನೇದಾಗಿ ಸಬ್ ಇನ್ಸ್ಪೆಕ್ಟರ್ ಅಬಕಾರಿ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದು ಒಂದು ಕಡೆ ಆಯ್ತು. ಇದಷ್ಟೇ ಅಲ್ಲ, ಇನ್ನು ಹಲವಾರು ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ. ಯಾವ್ಯಾವ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ನಿಮ್ ಕಣ್ ಮುಂದೆನೆ ತೋರಿಸ್ತಾ ಇದ್ದೇನೆ ನೋಡಿ. 5/12/2025 ನಾನು ಇವತ್ತು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿರೋದು. ಪ್ರತಿಯೊಂದು 5ನೇ ತಾರೀಕಿನಿಂದ ರಿಲೀಸ್ ಮಾಡಿದ್ದಾರೆ. ತುಂಬಾ ಜನ ಏನ್ ತಿಳಿಸ್ಕೊಡ್ತಾನ ಅಂತ ಅನ್ಕೋಬೇಡಿ. ಇದು ಅಬಕಾರಿ ಇಲಾಖೆಯಲ್ಲಿ ಇರತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರ ಕನಸಿರತ್ತಲ್ಲ ಅಬಕಾರಿ ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕಿ, ಯಾವ ರಾಜ್ಯ, ಎಷ್ಟು ಸಂಬಳ, ಏಜ್ ಲಿಮಿಟ್, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಟೈಮ್ ತುಂಬಾ ಏನ ಆಗೋದಿಲ್ಲ, ಬರೀ 3ರಿಂದ 4 ನಿಮಿಷದಲ್ಲಿ ವಿಡಿಯೋ ಕವರ್ ಆಗಿರತ್ತೆ. ಕೊನೆತನಕ ನೋಡಿ, ನಿಮಗೆ ಬೇಸಿಕ್ ನಾಲೆಜ್ ತಿಳಿಸ್ಕೊಡ್ತಾನೆ. ಈ ಒಂದು ನೋಟಿಸ್ ಅಲ್ಲಿ ತಿಳಿಸ್ಕೊಟ್ಟಿರುವಂತ A to Z ವರೆಗೆ ಬೇಸಿಕ್ ಆಗಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಹೆಸರು, ಯಾವ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರಪ್ಪ. ತುಂಬಾ ಜನ ಪೋಸ್ಟ್ ಮಿಸ್ ಮಾಡ್ಕೋತಾ ಇರ್ತಾರ. ನೋಡಿ ಸಾತ್ರ, ಇದು ಸಾರ್ವಜನಿಕ ಸೇವಾ ಆಯೋಗದಲ್ಲಿ ಅಬಕಾರಿ ಇಲಾಖೆ ಸಂಬಂಧಪಟ್ಟಂತೆ ನೇಮಕಾತಿ ಆಗ್ತಾ ಇದೆ. ಟೋಟಲ್ ಆಗಿ ಸುಮಾರು 34 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ಹೌದು, 34 ಪೋಸ್ಟ್ಗೆ ಈ ಒಂದು ನೇಮಕಾತಿ ಆಗ್ತಾ ಇದೆ. ಈ ಒಂದು 34 ಪೋಸ್ಟ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಕಲ್ಲಿರುವಂತಹ ಮೊದಲನೇ ಪೋಸ್ಟ್ ಅಂಡರ್ ಸೆಕ್ರೆಟರಿ ಅಂತ ಹೇಳಿ, ಅದು 25 ಪೋಸ್ಟ್ ಇರತ್ತೆ. ಎರಡನೇದಾಗಿ ಸಬ್ ಇನ್ಸ್ಪೆಕ್ಟರ್ ಅಬಕಾರಿ ಇಲಾಖೆ, ಇದು 9 ಪೋಸ್ಟ್ ಇರತ್ತೆ. 2 ಪ್ರಕಾರ ಇರತ್ತೆ, ಅಂಡರ್ ಸೆಕ್ರೆಟರು, ಸಬ್ ಇನ್ಸ್ಪೆಕ್ಟರ್ ಅಬಕಾರಿ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ತುಂಬಾ ದಿನ ಟೈಮ್ ಇದೆ. ಜನವರಿ 31ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ಜನವರಿ 31ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಡೇಟ್ ಕೂಡ ಕಾಣಿಸ್ತಾ ಇರಬಹುದು ನಿಮಗೆ, ಜನವರಿ 31. ಇದು ಸಂಸ್ಥೆ ಹೆಸರಾಗಿರತ್ತೆ. ಅರ್ಜಿ ಸಲ್ಲಿಸಬೇಕಂದ್ರೆ ವೆಬ್ಸೈಟ್ ಇದೆ ನೋಡಿ, ಇಲ್ಲಿ ಈ ಒಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕಿ. ಇನ್ನು ಯಾವ್ಯಾವ ಪೋಸ್ಟ್ ಎಷ್ಟು ಖಾಲಿ ಇದಾವೆ, ಈ ಒಂದು ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೊದಲನೇದಾಗಿ ಆಗಲೇ ತಿಳಿಸ್ಕೊಟ್ಟನಲ್ಲ, ಇದು ಅಂಡರ್ ಸೆಕ್ರೆಟರಿ ಅಂತ ಹೇಳಿ, ಇದು 9 ಪೋಸ್ಟ್ ಇರತ್ತೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ ನಂತರ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಮುಖ ದಿನಾಂಕ ಇಲ್ಲಿದೆ ನೋಡಿ, 31 ಜನವರಿ 2026 ಕಾಣಿಸ್ತಾ ಇರಬಹುದು. ಈ ಒಂದು ದಿನಾಂಕವರೆಗೆ ನಿಮ್ಗೆ ಅವಕಾಶ ಇರತ್ತೆ. ಇನ್ನ ತುಂಬಾ ದಿನ ಟೈಮ್ ಇದೆ ಅಂತ ಹೇಳಿ ಹಂಗೆ ಕುಂಡ್ರಾಕೋಬೇಡಿ. ಯಾರ್ಯಾರಿಗೆ ಈ ಒಂದು ರೂಲ್ಸ್ ಪ್ರಕಾರ ಹುದ್ದೆಗಳನ್ನ ಪಡ್ಕೋಬೇಕು, ರೂಲ್ಸ್ಗಳೆಲ್ಲ ಅನುಭವ ಆಗತ್ತಲ್ಲ, ಟೆನ್ಷನ್ ತಗೋಬೇಡಿ. ಕೊನೆಯ ದಿನ ತನಕ ವೇಟ್ ಮಾಡಬೇಡಿ. ಅರ್ಜಿ ಸಲ್ಲಿಸು. ಇವತ್ತಾದ್ರೂ ಅರ್ಜಿ ಸಲ್ಲಿಸೋದೇ ಇದೆ, ನಾಳೆ ಆದ್ರೂ ಅರ್ಜಿ ಸಲ್ಲಿಸೋದೇ ಇದೆ. ಮಿಸ್ ಮಾಡ್ಕೋಬೇಡಿ, ಅಪ್ಲಿಕೇಶನ್ ಹಾಕಿ. ಇನ್ ರೂಲ್ಸ್ ಪ್ರಕಾರ ಇಲ್ಲಿ ನಿಮ್ಮ ಎಜುಕೇಶನ್ ಏನಾಗಿರ್ಬೇಕು, 2 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಕನಿಷ್ಠವಾಗಿ ಸ್ನಾತಕೋತ್ತರ ಪದವಿ ಅಥವಾ ಪದವಿ ತೇರ್ಗಡೆ ಹೊಂದಿರಬೇಕು. ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ. ಈ ಒಂದು ಬ್ಯಾಚುಲರ್ ಡಿಗ್ರಿಯಲ್ಲಿ BA ಆಗ್ಬಹುದು, ಅಥವಾ BCom ಆಗ್ಬಹುದು, ಅಥವಾ BBA ಆಗ್ಬಹುದು. ಈ ರೀತಿಯ ವಿವಿಧ ಪದವಿಗಳನ್ನ ಅದೆಲ್ಲ ಕಂಪ್ಲೀಟ್ ಮಾಡಿದವರು ಕೂಡ ಅಪ್ಲಿಕೇಶನ್ ಹಾಕಿ. ಇನ್ನು ವಯೋಮಿತಿ ಬಗ್ಗೆ, ಇಲ್ಲಿ ನಿಮ್ಮ ಒಂದು ವಯೋಮಿತಿ 31/1/2026 ಅಂತೆ ಲೆಕ್ಕಾಚಾರ ಮಾಡ್ಕೊಳ್ಳಿ. ಕನಿಷ್ಠವಾಗಿ ಎಲ್ಲ ಒಂದು ರೂಲ್ಸ್ ಪ್ರಕಾರ 18ರಿಂದ ಇಲ್ಲಿದೆ ನೋಡಿ 30 ವರ್ಷ ತನಕ ಇದ್ದಂಥ ವ್ಯಕ್ತಿಗಳು ಅಪ್ಲೈ ಮಾಡಿ. ಇದು ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಒಂದು ಸರಿ ವಯೋಮಿತಿಯನ್ನ ಲೆಕ್ಕಾಚಾರ ಮಾಡ್ಕೊಳ್ಳಿ. ಮತ್ತು ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ 21ರಿಂದ 35 ವರ್ಷ ತನಕ ಅನುಭವ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಹೇಳಿ, 21ರಿಂದ 35 ವರ್ಷ. ಇಲ್ಲಿ ನೋಡಿ, ಮೊದಲನೇದಾಗಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ 18ರಿಂದ 30 ವರ್ಷ. 18ರಿಂದ 30 ವರ್ಷ. ಅದೇನೇನಾದ್ರು ಅಧಿಕ ಕಾರ್ಯದರ್ಶಿ ಅಂದ್ರೆ ಅಂಡರ್ ಸೆಕ್ರೆಟರಿ, ಇದಕ್ಕೆ 21ರಿಂದ 35 ವರ್ಷ ತನಕ ಅನುಭವ ಆಗತ್ತೆ. ಇನ್ನು ಇದಕ್ಕೆ ವಯೋಮಿತಿಗೆ ಸಂಬಂಧಪಟ್ಟಂತೆ ಸಡಿಲಿಕೆ ಬಗ್ಗೆ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ ದೈಹಿಕ ಪರೀಕ್ಷೆ ಮೂಲಕ ಎತ್ತರ, ಎದೆ ಸುತ್ತಳತೆಗಳು, ತೂಕದ ಮೇಲೆ ಆಯ್ಕೆ ಮಾಡ್ತಾರೆ. ಮತ್ತು ಈ ಒಂದು ಅಧಿಕ ಕಾರ್ಯದರ್ಶಿ ಹುದ್ದೆಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿಲ್ಲ. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ ನಿಮಗೆ ಕೆಲವೊಂದು ನಿಯಮಗಳ ಪ್ರಕಾರ ಆಯ್ಕೆ ಮಾಡ್ತಾರೆ. ಮತ್ತು ಅಂಡರ್ ಸೆಕ್ರೆಟರಿ ಹುದ್ದೆಗೆ ಮಾನದಂಡಗಳ ಪ್ರಕಾರ ಯಾವುದೇ ರೀತಿಯಾಗಿ ಪರೀಕ್ಷೆಗಳು ಇರೋದಿಲ್ಲ. ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ. ಮತ್ತು ಅರ್ಜಿ ಶುಲ್ಕ ಇರತ್ತೆ. ಶಾರ್ಟ್ ಕಟ್ ಆಗಿ ಎಲ್ಲ ಪೋಸ್ಟ್ಗಳಿಗೆ 200 ರೂಪಾಯಿ ತನ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಇನ್ನೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಭಾರತದಲ್ಲಿ ಕೆಲಸ ಇರತ್ತೆ, ಸಿಕ್ಕಿಂದಲ್ಲಿ ಕೆಲಸ ಇರತ್ತೆ. ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮಗೆ ಸ್ವಲ್ಪ ಎಲ್ಲ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಯಾವ್ಯಾವ ಭಾಷೆ ಬೇಕಂದ್ರೆ ಯಾವುದೇ ರಾಜ್ಯದ ಭಾಷೆಗಳು ನಡೆಯುತ್ತೆ. ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಎಲ್ಲ ಭಾಷೆದವರು ಅಪ್ಲಿಕೇಶನ್ ಹಾಕ್ಬೋದಂತೆ. ಬಟ್ ಎಲ್ಲ ಭಾಷೆ ಬರಬೇಕು.
ಇನ್ನು ಸ್ಥಳೀಯ ನಿವಾಸಿದವರಿಗೆ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡ್ತಾರೆ. ಅಂದ್ರೆ ಸಿಕ್ಕಿಂ ರಾಜ್ಯದವರಿಗೆ ಜಾಸ್ತಿ ಆದ್ಯತೆ ಇರತ್ತೆ ಮತ್ತು ಬೇರೆ ಒಂದು ರಾಜ್ಯದವರಿಗೆ ಸ್ವಲ್ಪ ಕಡಿಮೆ ಆದ್ಯತೆ. ಮತ್ತು ಪ್ರಮಾಣ ಪತ್ರ ಅಂತೂ ಕಡ್ಡಾಯವಾಗಿ ಬೇಕಾಗತ್ತೆ, ಯಾವ ಒಂದು ರಾಜ್ಯದವ್ರು ಇದ್ದೀರಾ ಅಂತ ಹೇಳಿ ಅದಕ್ಕೆ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಫಿಸಿಕಲ್ ಟೆಸ್ಟ್ ನೋಡಿ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಫಿಸಿಕಲ್ ಒಂದು ಟೆಸ್ಟ್ ಇರತ್ತೆ. ಮತ್ತು ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕೋ ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ, ಮೋಸ್ಟ್ ಡಾಕ್ಯುಮೆಂಟ್ಸ್ ಇವೇ ಬೇಕಾಗತ್ತೆ. ನಿಮ್ಮೊಂದು ಡಿಗ್ರಿ ಪ್ರಮಾಣ ಪತ್ರಗಳು, ಕ್ಯಾಟಗರಿ ಸರ್ಟಿಫಿಕೇಟು, ಡೊಮೆಸ್ಟಿಕ್ ಸರ್ಟಿಫಿಕೇಟು, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಇದು ಬೇಕು. ಇನ್ನು ಹೈಟ್ ವೇಟ್ ನೋಡಿ, ಮೇ ಇನ್ಸ್ಪೆಕ್ಟರ್ ಪೋಸ್ಟಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಹೈಟ್ ಎಷ್ಟು ಬೇಕಂದ್ರೆ 5.4 ಫುಟ್ ಹೈಟ್ ಇರಬೇಕಾಗತ್ತೆ. ಅದೇ ಚೆಸ್ಟ್ 32 ಕೊಟ್ಟಿದ್ದಾರೆ ಅವರು ನಿಯಮಗಳಿಗೆ ಸಂಬಂಧಪಟ್ಟಂತೆ. ವಿಸ್ತರಿಸಿದಾಗ 2 ಪಾಯಿಂಟ್ ಕೊಟ್ಟಿದ್ದಾರೆ ಅವರು. ಅದ ನಂತರ ಇಲ್ಲಿ ವೇಟ್ ಎಷ್ಟು ಇರ್ಬೇಕಂದ್ರೆ 50 kg ಕೊಟ್ಟಿದ್ದಾರೆ ನೋಡಿ. ಅದೇ ಮಹಿಳಾ ಅಭ್ಯರ್ಥಿಗಳಿಗೆ 45 kg ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ. ಮತ್ತು ಹೈಟ್ ಎಷ್ಟು ಇರ್ಬೇಕಂದ್ರೆ ಮಹಿಳೆಯರಿಗೆ 5 ಫುಟ್ ಕೊಟ್ಟಿದ್ದಾರೆ ನೋಡಿ. ಮಿನಿಮಮ್ ಆಗಿ 5 ಫುಟ್ ಇರಲೇಬೇಕು. ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ನೋಡಿ, ಮಾನದಂಡಗಳ ಪ್ರಕಾರ ಇದೆ. ಈ ಒಂದು ವೆಬ್ಸೈಟ್ದಲ್ಲಿ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಷ್ಟೇ ಕೊಟ್ಟಿದ್ದಾರೆ ಇದರಲ್ಲಿ. ನಾನೀಗಲೇ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟೇನೆ ಇದಕ್ಕೆ ಸಂಬಂಧಪಟ್ಟಂತೆ. ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಅರ್ಜಿ ಸಲ್ಲಿಸಬೇಕನ್ನೋರು 31 ಜನವರಿ 2025 ತನಕ ಕಾಲಾವಕಾಶ ಕೊಟ್ಟಿದ್ದಾರೆ. ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ನೋಡಿ. ಯಾರ್ಯಾರು ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ ಅರ್ಜಿ ಸಲ್ಲಿಸಬೇಕಂತ ಇದ್ದೀರಾ, ಅಂಡರ್ ಸೆಕ್ರೆಟರಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತ ಇದ್ದಾರಲ್ಲ, ಇದಕ್ಕೆ ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಇದರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ.